ದೇಶ ಎಷ್ಟೇ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದರೂ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಾತರಕಿ ಗ್ರಾಮದ ಬಡವರಿಗೆ ಮಾತ್ರ ಇಂದಿಗೂ ಸರ್ಕಾರದ ಸೂರಿನ ಭಾಗ್ಯ ಸಿಕ್ಕಿಲ್ಲದಿರುವುದು ವಿಪರ್ಯಾಸವಾಗಿದೆ. ಮದ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಗ್ರಾಮದಲ್ಲಿ ಬಡವರು ಸೂರಿಲ್ಲದೆ ಟೆಂಟ್ ಶೆಡ್ಗಳಲ್ಲಿ ಹಾಗೂ ಅಪೂರ್ಣಗೊಂಡ ಮನೆಗಳಲ್ಲೇ ಜೀವ ಕರಗಿಸುವಂತಹ ದಯನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಷ್ಟಪಟ್ಟು ಬದುಕು ಕಟ್ಟಿಕೊಳ್ಳುತ್ತಿರುವ ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕಾದ ಸರ್ಕಾರಿ ಮನೆಗಳು ಯಾರ ಪಾಲಾಗುತ್ತಿವೆ ಎಂಬ ಗಂಭೀರ ಆರೋಪವನ್ನ ಗ್ರಾಮಸ್ಥರು ಮಾಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರ್ಹ ಬಡವರಿಗೆ ಕೂಡಲೇ ಸೂರು ಕಲ್ಪಿಸುವ ಮೂಲಕ ಅವರ ಬಾಳಿಗೆ ನೆರವಾಗಬೇಕಿದೆ. ಮದ್ಲಾಪುರ ಗ್ರಾಮ ಪಂಚಾಯತಿ ಕಾರ್ಯಾಲಯ ಮದ್ಲಾಪುರದಿಂದ 2024-25ನೇ PMIS ಯೋಜನೆಯಲ್ಲಿ ಟೋಟಲು ನಮ್ಮ ಕಾತರಿಕಿ ಗ್ರಾಮದಲ್ಲಿ ವಸತಿ ಯೋಜನೆಗಳಿಗೆ ಟೋಟಲ್ ಲಿಸ್ಟ್ ಬಂದು 250 ಮನೆಗಳು. ಅದರಲ್ಲಿ ಜನರಲ್ಲು, SC, ST, ಇನ್ನು BOC ಟೋಟಲು ಎಲ್ಲರೂ ಬಂದು ಕೇಸಿ ಇದರಲ್ಲಿ ಟೋಟಲ್ ಈಗ 280 ಮನೆಗಳು ಸೆಲೆಕ್ಷನ್ ಆಗಿರ್ತವೆ. 280 ಮನೆ ಸೆಲೆಕ್ಷನ್ ಆಗಿದ್ದರಿಂದ ಟೋಟಲು ಏನಿಲ್ಲ ಅಂದರೆ 40 ಮನೆ ಹೋದ ವರ್ಷ ಅಲ್ಲ 2025ರಲ್ಲಿ ಲಾಸ್ಟ್ ವೀಕ್ನಲ್ಲಿ ಎಲ್ಲರೂ ಜನ ಹತ್ರ ಒಬ್ಬೊಬ್ಬರು ಜನ ಹತ್ರ 5,000, 6,000, 7,000 ಟ್ಯಾಕ್ಸ್ ಅವ್ರು ಏನಂತಾರೆ, ಟ್ಯಾಕ್ಸ್ ಮುಖಾಂತರ ನಾವು ದುಡ್ಡು ತೊಗೊಂಡಿವಿ ಅಂತಾರೆ. ಯಾರಿಗೂ ಟ್ಯಾಕ್ಸ್ ಮುಟ್ಟಿಲ್ಲ. ಯಾರಂದರೆ ಗ್ರಾಮ ಪಂಚಾಯತಿಯಿಂದ PDO ಮುಂದೆ ಸಾಕ್ಷಿಯಾಗಿ ಯಾರೂ ಬಂದಿಲ್ಲ. ಬಿಲ್ ಕಲೆಕ್ಟ್ರು ಸಿದ್ಲಿಂಗಪ್ಪ ಎಂಬ ಬಿಲ್ ಕಲೆಕ್ಟ್ರು. ಆಮ್ಯಾಗ ನಮ್ಮೂರಲ್ಲಿ ವಾಟರ್ ಮ್ಯಾನ್ ಏನಿರ್ತಲ್ಲ ಅವನು ಆತನ ಕಡೆಯಿಂದ ಬಲವಂತಾಗಿ ನೀನು ಹೋಗಿ ಕಲೆಕ್ಟ್ ಮಾಡು, ಫಸ್ಟು ನೀನು ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ನನಗೆ ಹೇಳು, ಇಂಥವ್ರು ಕೊಡೋಕಚ್ಚಾರ ಇಂಥವ್ರು ಕೊಡೋಕಚ್ಚಿಲ್ಲ ಅಂತ ಹೇಳು. ಇಲ್ಲಾಂದ್ರೆ GPS ಮಾಡ್ತೀವಿ ಮಾಡಂಗಿಲ್ಲ ಅಂತ ಹೇಳು. ಹಿಂಗೆ ಮಾಡ್ತೀವಿ ಮಾಡಂಗಿಲ್ಲ ಅಂತ ಹೇಳು. ಆಮ್ಯಾಗ ನಾನು ಅವ್ರಿಗೆ ಡೈರೆಕ್ಟ್ರ್ ಮಾತಾಡ್ತೀನಿ. ಅಲ್ಲ ಸರ್, ಏನಂತಂದ್ರೆ ಸರ್ಕಾರ ಬಡ ಜನರಿಗೆ ಮನೆ ಫ್ರೀ ಕೊಡ್ತಾ ಇದೆ. ಇದೇನಿದು GPS ಮಾಡಕ್ಕೆ 5,000 ವಸೂಲಿ ಮಾಡೋದು? ಅವ್ರಿಗೆ ಹೆಂಗೆ ವಸೂಲತೆ ಆಗ್ಬಿಟ್ಟದ, ಅವ್ರಿಗೆ ಹೆಂಗೆ ದಂಧೆ ಆಗ್ಬಿಟ್ಟಂದ್ರೆ ಅವ್ರಿಗೊಂದು ಉದಾಹರಣೆ ಸಿಕ್ಕೈತೆ. ಏನಂತಂದರೆ ಟ್ಯಾಕ್ಸ್ ಅಂತ ಹೇಳ್ಬಿಡಮ್ಮ. ನಾಳೆ ಟ್ಯಾಕ್ಸು, ಮನೆ ಟ್ಯಾಕ್ಸು, ಅದು ವರ್ಷಕ್ಕೆ 300 ರೂಪಾಯಿ ನಾಳೆ ಟ್ಯಾಕ್ಸ್ ಇರುತ್ತೆ. ಯಾವ ಊರು ಸರ್ ನಿಮ್ಮದು? ಏನು ಸಮಸ್ಯೆ ಏನಾಗಿದೆ? ನಾವು ಆಶ್ರಯ ಮನೆ ಬಂದಿದ್ರಿ 5,000 ಮನೆ ಬಂದವ 15-20 ದಿನದಾಗ ಆಗ್ತದೆ ಅಂತೇಳಿ ರೊಕ್ಕ ತಗೊಂಡ್ರಿ, ಕಿಟ್ ಮಾಡಿ ಕೊಟ್ಟಿವಿ. ಮಾಡೋದಿಲ್ಲ ಅಂತರೂ ಇಲ್ಲ ನಮ್ಮ ಕಡೆ ಬಂತು ಅಂತೇಳಿ ಮಾಡ್ಸಕ್ಕೆ ಇಸ್ಕೊಂಡ್ರಿ. ಯಾರು ಇಸ್ಕೊಂಡ್ರ? ಇವರು ಪಂಚಾಯತಿಯವರು. ಯಾವಾಗ ಕೊಟ್ಟಿದ್ರಿ? ಈಗ 3 ತಿಂಗಳ 4 ತಿಂಗಳು ಇರ್ತಾರೆ ಅಲ್ಲಪ್ಪ. ಈಗ ಕಾತ್ರಿಕಲ್ಲಿ ಎಷ್ಟು ಜನ ಕೊಟ್ಟಿರಿ? ನಾವಂತ 2 ಜನ ಕೊಟ್ಟಿವಿ ನೋಡಿ. ಎಷ್ಟು ಕೊಟ್ಟಿರಿ? ನಾನು 5,000 ಕೊಟ್ಟಿವಿ ಒಬ್ಬೊಬ್ರಿದು. ಆಯ್ತಾ GPS ಆಯ್ತಾ? GPS ಮಾಡಿಲ್ರಿ ಇನ್ನು ರೊಕ್ಕಿಸ್ಕೊಂಡಾರ. ಮಾಡ್ತೀವಿ GPS ಮಾಡ್ತೀವಿ ಅಂತ. ಹೌದಾ? ಯಾರ್ಯಾರು ಬಂದಿದ್ರು? ಈತ ಬಂದಿದ್ರು. ಆಮೇಲೆ ಇನ್ನೊಬ್ರು ಅವರು ಸಿದ್ದಪ್ಪನ ಹೆಸರೇನ್ರಿ? ಅವ್ರು ಸಿದ್ದನ ಹೆಸರೇನು? ಅಲ್ಲ ಹೆಸರೇನು? ಮನೆ ಯಾವ ಹಂತಕ್ಕಾದ? ಈಗ ಕಂಪ್ಲೀಟ್ ಆಯ್ತಾ ಮನೆ? ಕೊಟ್ಟಿಲ್ರಿ, ಬಿಲ್ ಕೊಟ್ಟಿಲ್ಲ. ಇದೆ ಮನೆ? ಇದೆ ಮನೆ. ವರ್ಷ ಆಗಿರ್ಬೋದು. GPS ಮನೆ ಬೇರೆ ಬೇರೆ ಭಾಗ ಇದಾವ್ರಿ ಇದ್ರಾಗ. ಅವರು ಊರು ಇದು ಅವ್ರೇ ಹೊರಗಡೆ ಚೆಡ್ ಹಾಕೊಂಡು ಏನೋ ಮಾಡ್ಕೊಂತೀವ್ರಿ. GPS ಇಳಿಸ್ಕೊಂಡು ಹೋಗ್ಯಾರ? ಮಾಡ್ಯಾರ. ಯಾವಾಗ ಇಳಿಸ್ಕೊಂಡು ಹೋಗ್ಯಾರ? ಈಗ ಒಂದು 6 ತಿಂಗಳ ಮುಂದೆ ಇಳಿಸ್ಕೊಂಡಾರ. ಮತ್ತೆ 2 ತಿಂಗಳ ಮುಂದೆ ಮತ್ತೆ ಈಗ 3-4 ತಿಂಗಳ ಮುಂದೆ ಮತ್ತೆ ಮಾಡ್ಕೊಂಡು. ಪೇಮೆಂಟ್ ಬಂದಿಲ್ಲ ಆಯ್ತು ಆಗ್ತು ಮನೆ ಆಗ್ತು ಅಂತಾರೆ. ಹಾಕೇ ಇಲ್ಲ ರೀ ಅದ್ರ ಬಗ್ಗೆ. ಮನೆ ಬಗ್ಗೆ ಎಷ್ಟು ಮಂದಿ ಇದ್ರಿ ನೀವು? ಇದ್ರಾಗ 4 ಮಂದಿ ಭಾಗ ಇದೀರಿ. ಇದು ನಂದು ಒಂದು ಭಾಗ. ಇದು ನಿಮ್ಗ? ನಿಮ್ದು ಜನತಾ ನಿಮ್ದ? ನೀವು ಏನು ಕೆಲಸ ಮಾಡ್ತೀರಿ? ನಾವು ಇದು ಒಕ್ಕಲ್ತನನೇ ಮಾಡ್ತೀವಿ. ಹೆಸರು? ಭಾಷಾ ಸಾಬ್. ನಿಮ್ಮ ಹೆಸರು ಯಜಮಾನ್ರೆ? ರಾಮಣ್ಣ ರೀ. ಯಾವ ಊರು ನಿಮ್ಮದು? ಕಾತ್ರಿಕಿ. ಏನು ಸಮಸ್ಯೆ ಏನಾಗಿದೆ? ಸಮಸ್ಯೆ ಏನಿಲ್ಲ ರೀ. ಈಗ ಒಂದು 5-6 ತಿಂಗಳು ಆಯ್ತು ರೀ. 5,100 ತಗೊಂಡು ಹೋಗ್ಯಾರ್ರಿ. ಇನ್ನು ನಮಗೆ ಮನೆ ಬಂತ ಅಂತೇಳಿ ಮನೆ ಬಂದಿಲ್ಲ. ಯಾವ್ದು ರಿಸಿಪ್ಟ್ ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಯಾರಿಗೆ ಕೊಟ್ಟಿದ್ರಿ? ಸಿದ್ಲಿಂಗಿ ಸರ್. ಯಾವಾಗ ಕೊಟ್ಟಿದ್ರಿ? 5-6 ತಿಂಗಳು ಆಯ್ತು ರೀ. ಅಲ್ಲ 5-6 ತಿಂಗಳು ಆಯ್ತು ಅಂತೇಳಿ ಯಾವ ವಿಷಯಕ್ಕೆ ಕೊಟ್ಟಿದ್ರಿ? ಅದೇ ಮನೆ ಸಲ. ಆಯ್ತಾ ಮನೆ? ಈಗ ಏನಾದ್ರು ಅಮೌಂಟ್ ಬಿದ್ವಾ? ಇಲ್ರಿ, ಯಾವ್ದು ಇಲ್ರಿ.
ಅಲ್ಲ ಈಗ ಸರ್ಕಾರದಿಂದ ಬಡವರಿಗೆ ಫ್ರೀ ಕೊಡ್ತಾ ಇದಾರೆ. ಅವು ನಮಗೆ ಗೊತ್ತಿಲ್ರಿ. ಮನೆ ಬಂದದ ಅಂದ್ರ ಸಲುವಾಗಿ 5,000 ಕೊಡ್ರಿ ಅಂದ್ರ ಸಲುವಾಗಿ ಕೊಟ್ಟಿವ್ರಿ. ನಿಮ್ಗೆ ಏನಂತ ಹೇಳಿದ್ರು? ಮನೆ ಬಂದದ ಟ್ಯಾಕ್ಸ್, ಮನೆ ಟ್ಯಾಕ್ಸು ಮನೆ ಬಂದದ ಕೊಡ್ಬೇಕಂತ ಅಂದ್ರೆ 5,100 ಕೊಟ್ಟಿವಿ. ನೀವು ಎಲ್ಲರೂ ಸರ್ಕಾರ GPS ತಗೊಂಡು ಹೋದ್ರಾ? GPS ಮಾಡ್ಕೊಂಡ್ರಿ. ಅಮೌಂಟ್ ಬಿದ್ದಿಲ್ಲ ನಿಮ್ಗೆ? ಸಿದ್ಲಿಂಗ್ ಸರ್, ಸಿಲ್ಲಿಂಗ್ ರೂಪಾಯಿಂದ ನಮಗೆ ಫ್ರೀ ಕೊಡ್ತಾರಲ್ಲ ಸರ್ಕಾರ ಅಂತ ಕೇಳಿದ್ರೆ ಏನು? ನಾವು ಕೇಳಿಲ್ರಿ ಅವೆಲ್ಲ ಕೇಳಿಲ್ಲ. ಅಲ್ಲ ಈಗ ಬಡವರಿದ್ರೆ ನೀವು ಈ ರೀತಿ 5,000 ಕೊಟ್ಟಿರಿ ಅಂತಂತೀರಿ. 5,100 ಕೊಟ್ಟಿವ್ರಿ. ಬರೀ ಕಲೆಕ್ಷನ್ ನಿಂತು ಬಿಟ್ಟಾರ ಏನು ಇವರು? ಯಾವ್ದಕ್ಕೆ ನಿಂತಾರೇನ್ರಿ ನಮ್ಗೆ ಗೊತ್ತಿಲ್ಲ ಅವೆಲ್ಲ. ಟೋಟಲ್ ಎಷ್ಟು ಮನೆಗಳಿದಾವೆ ಇಲ್ಲಿ ಖಾತ್ರಿ? ಜಗ್ಗಿ ಇದಾವ್ರಿ. ಅಲ್ಲ ಎಷ್ಟು ಜನ ಕೊಟ್ಟಿದ್ದಾರೆ? ಒಂದು 100-200 ಜನ ಕೊಟ್ಟಿರ್ತಾರೆ. 30 ಮನೆಗಳಿಗೆ GPS ಮಾಡೋದ್ನಾಗ ಏನು ಅಮೌಂಟ್ ತಗೊಂಡಾರ? 5,100 ರೂಪಾಯಿ ತೊಗೊಂಡ್ರು. ಟ್ಯಾಕ್ಸ್ ಬೇರೆ ಟ್ಯಾಕ್ಸ್ ಬಂತು, ನಾಳದ್ದು ಬಂತು, ಎಲ್ಲ ಟೋಟಲ್ಲು 5,100 ತೊಗೊಂಡಾರ. ಕೆಲವರಿಗೆ 1,500 ರೂಪಾಯಿ ನಳದ್ದು ಹಾಕ್ಯಾರ, 1,500 ರೂಪಾಯಿ ಮನೆ ಟ್ಯಾಕ್ಸ್. ಟೋಟಲ್ 5,000 ರೂಪಾಯಿ ಹಾಕ್ಯಾರ. ಕೆಲವರಿಗೆ 1 ವರ್ಷದ್ದು 1,500 ರೂಪಾಯಿ ಹಾಕ್ಯಾರ. ಎದಕ್ಕದು? ಮನೆ ಟ್ಯಾಕ್ಸ್, ನೀರಿನ ಬಿಲ್ ಹಾಕ್ಯಾರ. ಮತ್ತೆ ಇದು ಅದು ಮನೆಗಾಗಿ ಇನ್ಸೂರೆನ್ಸ್ ಆಗಕ್ಕೆ ಅಂತ ಕೇಳಿಸಿ 5,100 ರೂಪಾಯಿ ಇಸ್ಕೊಂಡ್ರು. ಯಾರು ಇಸ್ಕೊಂಡಾರ? ಬಿಲ್ ಕಲೆಕ್ಟ್ರುಗಳು ಇಸ್ಕೊಂಡ್ರು. ಯಾರು ಬಿಲ್ ಕಲೆಕ್ಟರ್? ಯಾರು? ಸಿದ್ಲಿಂಗಪ್ಪ ಸಿದ್ಲಿಂಗಪ್ಪ. ಮತ್ತೆ ಸೆಕ್ರೆಟರಿ ಇವ್ರ ಪಕ್ಷ. ಅಲ್ಲ ಯಾಕೆ ಅದು ಆ ರೀತಿ ಇಸ್ಕೊಬಾರ್ದಲ್ಲ ಸರ್ಕಾರದ ಇದು ಮನೆದು? ಅದು ಇವ್ರ ಜನರಿಗೆ ಏನು ಗೊತ್ತಿಲ್ಲ, ಬಟ್ ಕೊಟ್ಟಾರ. ಯಾರು ಕೊಟ್ಟರು? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನಂತ ಮೆಂಬರ್ಗೂ ಗಮನಕ್ಕೂ ಕೊಟ್ಟಿಲ್ಲ. ಈಗ ಕೊಟ್ಟಿರೋದು ಎಲ್ಲಿ? ಯಾವ ಊರಾಗ? ಫಲಾನುಭವಿಗಳು ಎಲ್ಲರೂ ಕೊಟ್ಟಾರ. ಈ ಎಷ್ಟು ಜನ ಇದ್ರು ಫಲಾನುಭವಿಗಳು? ಫಲಾನುಭವಿಗಳು ಟೋಟಲ್ 35 ಮಂದಿ. ಯಾವ ಊರಲ್ಲಿ ಕೊಟ್ಟಿರೋದು? ಕಾತ್ರಿಕೆ ಕಾತ್ರಿಕಲ್ಲಿ. ಯಾವಾಗ ಬಂದಿದ್ರು ಅವರು? ಈಗ ಒಂದು 2 ತಿಂಗಳಿಂದ 2 ತಿಂಗಳು 3 ತಿಂಗಳು ಆಯ್ತು. ಈಗ ಜನರ ಹತ್ರ ಏನಂತ ಹೇಳಿದ್ರು? ಮನೆ ಬಂದವ್ರಿ ಟ್ಯಾಕ್ಸ್ ಕಟ್ಬೇಕಂತ ಹೇಳ್ತಾರೆ. ಯಾರು ಕೇಳಿದ್ರು? ಯಾರು ಹೊಸದಾಗಿ ಮನೆ ಬಂದಾವ, ನೀವು 5,000 6,000 ಟ್ಯಾಕ್ಸ್ ಕಟ್ಬೇಕಂತ ಕೇಸಿ ದುಡ್ಡು ತಗೊಂತಾರ. ದುಡ್ಡು ತಗೊಳಕ್ಕೆ ರಿಸಿಪ್ಟ್ ಕೊಡಲ್ಲ. ಈಗ 86 ಈಗ ರಿಸಿಪ್ಟ್ ಏನ್ ಕೊಡಲ್ಲ. ಅವ್ರು ಏನಂತಾರ ರಿಸಿಪ್ಟ್ ಕೊಡಲ್ಲ ಅಂತ ಏನಂತ ಏನ್ ಬಂದಿದಾವ? 80? ಈಗ 86 ಹೊಸ ಬಂದವ್ರಿ. ಈಗ ಅದನ್ನ ಟ್ಯಾಕ್ಸ್ ಅವ್ರದ್ದು ಡಾಕ್ಯುಮೆಂಟ್ ಇಸ್ಕೊಂಡ್ ಕೇಸಿ ಕೊಡಕತ್ತೀವ್ರಿ. ದುಡ್ಡು ಟ್ಯಾಕ್ಸ್ ಕಟ್ಟಬೇಕು, ನಾಳದ್ದು ಕಟ್ಟಬೇಕು, ಮನೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೇಳ್ತಾರೆ. ವಸೂಲಿ ಮಾಡಕತ್ತಾರ? GPS ಮಾಡಕ್ ಬರೋಡ್ರು ಓನ್ಲಿ ದುಡ್ಡು ವಸೂಲ್ ಮಾಡಕ್ ಬರಾಕತ್ತಾರ. ಅಂದ್ರೆ ಅದಕ್ಕೆ ಫಲಾನುಭವಿಗಳಿಗೆ ಈಗ ಇಸ್ಕೊಂಡ್ 3 ತಿಂಗಳಾಯ್ತು, ₹1 ಅಮೌಂಟ್ ಜಮಾ ಆಗಿಲ್ಲ. ಅದ್ರ ಬಗ್ಗೆ ಕೇಳ್ಬೇಕಂದ್ರೆ ರೆಸ್ಪಾನ್ಸ್ ಆಗಿಲ್ಲ. ಆಮ್ಯಾಗ ನಮ್ಮೂರು ವ್ಯಾಪ್ತಿಯಲ್ಲಿ ಬರುವಂತ ಹೊಲ್ದುಗಳಲ್ಲಿ ಅಂದ್ರೆ ಹೊಲ್ದುಗಳಾಗ ಯಾರೋ ದೊಡ್ಡಂತ ಇರುವಂತ ರೆಡ್ಡಿ ಅವ್ರು ಏನ್ ಮಾಡಿದ್ರ ಅವ್ರಿಗೆ 3 ಲಕ್ಷ ರೂಪಾಯಿ